ನಮಸ್ಕಾರ ಗೆಳೆಯರೆ. ಇದು ನಮ್ಮ ಆದಿಪೆಪ್ಪರ್ ಡೆಮೋ ಫಾರ್ಮ್ ರಿಸರ್ಚ್ ಸೆಂಟರ್ನಲ್ಲಿ ಇರುವ ಆದಿಪೆಪ್ಪರ್ ಬಳ್ಳಿ. ಆದಿಪೆಪ್ಪರ್ ಇವಾಗ ಹಣ್ಣಾಗುವ ಸಮಯ. ಯೂಶ್ವಲಿ ಸ್ವಲ್ಪ ಇನ್ನು ಮೊದಲಿಂದನೇ ಇನ್ನೂ ಇದಕ್ಕಿಂತ ಮುಂಚೆನೇ ಹಣ್ಣಾಗ್ತಿತ್ತು. ಈ ಸರಿ ಏನೋ ಸ್ವಲ್ಪ ಲೇಟಾಗಿದೆ ಹಣ್ಣಾಗೋದು. ನೋಡ್ಬೋದು ಇಲ್ಲಿ ಹಣ್ಣಾಗೋ ಟೈಮಿಗೆ ಇದು ಕಾಯಿ ಸೆಟ್ ಆಗಿದೆ. ಇದು ಡಿಫ್ರೆಂಟ್ ಸ್ಟೇಜಸ್ ಆಫ್ ಪೆಪ್ಪರ್ ಇದೆ. ಇದು ವರ್ಷಕ್ಕೊಂದು ಸರಿ ಹೂವಾಗುತ್ತೆ, ವರ್ಷಕ್ಕೊಂದು ಸರಿ ಹಣ್ಣಾಗೋದು. ಆದರೆ ಇದು ಕುಯ್ಯಲಿಕ್ಕಿಂತ ಮುಂಚೆನೇ ಹಣ್ಣಾಗಿರುತ್ತೆ. ಇವಾಗ ಇಲ್ಲಿ ನೋಡ್ಬೋದು, ಇದು ಕುಯ್ಯೋ ಸಮಯ. ನಾವು ಇಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ, ನಾವು ಈ ಬೆಟರ್ ಕ್ವಾಲಿಟಿ ಬೇಕು ಅಂತ ಹೇಳಿಬಿಟ್ಟು ನಾವು ಮೆಣಸನ್ನ ಹೀಗೆ ಅರಿಶಿಣ ಆಗಿದ್ದ ಮೆಣಸನ್ನು ಮಾತ್ರ ನಾವು ಕುಯ್ತೇವೆ. ಈ ಅರಿಶಿಣ ಆಗಿದೆ ಅಂತ ಹೇಳಿದರೆ ಇದು ವೆಲ್ ಮೆಚ್ಯೂರ್ ಆಗಿದೆ ಅಂತ, ಇದು ಕುಯ್ಯಲು ರೆಡಿ ಆಗಿದೆ ಅಂತ. ಈ ಅರಿಶಿಣ ಇದು ಆದಿಪೆಪ್ಪರ್ನಲ್ಲಿ ಏನಾಗುತ್ತೆ, ಈಗ ಅರಿಶಿಣ ಆಗಿದ್ದ ಮೆಣಸು ಮತ್ತು ಹೀಗೆ ಆರೆಂಜ್ ಕಲರ್ ಬರುತ್ತೆ. ಇದು ಆರೆಂಜ್ ಕಲರ್ ಇದೆ ನೋಡಿ. ಅದು ಆರೆಂಜ್ ಕಲರ್ ತಿರುಗಿನಂತ ಹಸಿರಿರುತ್ತೆ. ಹಸಿರು ಕಲರದು ನೀವು ನೋಡ್ಬೋದು. ಹಸಿರು ಕಲರ್ ಇಲ್ಲಿದೆ, ಹಸಿರು ಕಲರ್. ಹೀಗೆ ಹಸಿರು ಕಲರ್ ಇನ್ನೂ ಮೆಚ್ಯೂರ್ ಆಗಿಲ್ಲ. ಈ ದಪ್ಪ ಇದ್ರೂ ಮೆಚ್ಯೂರ್ ಆಗಿಲ್ಲ. ಅಲ್ಲಿಂದ ಎಲ್ಲೋಕ್ಕೆ ತಿರುಗುತ್ತೆ, ಅಲ್ಲಿಂದ ಹೀಗೆ ಆರೆಂಜ್ ಕಲರಿಗೆ ತಿರುಗುತ್ತೆ. ನಂತರ ಇದು ಹೀಗೆ ಇದು ಕೆಂಪು ಕಲರಿಗೆ ತಿರುಗುತ್ತೆ, ತೀವ್ರ ಕೆಂಪು ಕಲರಿಗೆ ತಿರುಗುತ್ತೆ. ಹೀಗೆ ಕೆಂಪಾಗಿದ್ದ ಕೊತ್ತು, ಕೆಂಪಿರೋ ಕೊತ್ತು ಅಥವಾ ಅರಿಶಿಣ, ಅಟ್ಲೀಸ್ಟ್ ಅರಿಶಿಣ ಇರೋ ಕೊತ್ತನ್ನು ಮಾತ್ರ ನಾವು ಹಾರ್ವೆಸ್ಟ್ ಮಾಡ್ತೇವೆ. ಈ ಬಳ್ಳಿನಲ್ಲಿ ನಾವು ಟರ್ಮಿನಲ್ ಶೂಟ್ಸ್ನ ನೆಟ್ಟಿದ್ದೀವಿ. ಟರ್ಮಿನಲ್ ಶೂಟ್ಸ್ನ ಏಕೆ ನೆಡ್ತೇವೆ ಅಂತೇಳಿ, ಟರ್ಮಿನಲ್ ಶೂಟ್ಸ್ ಅಥವಾ ಲೀಡರ್ ಶೂಟ್. ಇದು ಲೀಡರ್ ಶೂಟರ್ ಆಗಿರುತ್ತೆ. ಇದಕ್ಕೆ ಬೆಳಿಲಿಕ್ಕೆ ಯಾವಾಗ ಜಾಗ ಸಿಗೋದಿಲ್ಲ, ಆಸ್ಪದ ಸಿಗೋದಿಲ್ಲ, ಆವಾಗ ಈಗ ಕೆಳಗೆ ಬಗ್ಗುತ್ತೆ. ಇದನ್ನು ತೆಗೆದು ನೆಟ್ಟರೆ ಇದು ಟರ್ಮಿನಲ್ ಶೂಟ್ ಆಗುತ್ತೆ. ಟರ್ಮಿನಲ್ ಶೂಟ್ನ ನಾವು ಆ್ಯಕ್ಚುಲಿ ಈ ಮರ ನಾವು ಇದು ಡೆಡ್ ವುಡ್ ಆಗಿತ್ತು. ನಾವು ಇಲ್ಲೇ ಎಲ್ಲೋ ಸಿಕ್ಕಿದ ಒಂದು ಡೆಡ್ ವುಡ್ನ ತಂದುಬಿಟ್ಟು ನೆಟ್ಬಿಟ್ಟು ಅದಕ್ಕೆ ನಾವು ಟರ್ಮಿನಲ್ ಶೂಟ್ಸ್ನ ನೆಟ್ಟಿದ್ದೇವೆ. ಟರ್ಮಿನಲ್ ಶೂಟ್ಸ್ ಹೀಗೆ ಹಬ್ಬಿ ಹೀಗೆ ನೋಡಿ ಎಲ್ಲ ಕೆಳಗೆ ಬಗ್ತಾ ಇದೆ. ಇದೆಲ್ಲ ಟರ್ಮಿನಲ್ ಶೂಟ್ಸ್ಗಳೇ. ನಾವು ಟರ್ಮಿನಲ್ ಶೂಟ್ಸ್ಗಳನ್ನೇ ಪ್ರಿಫರ್ ಮಾಡೋದು ಮತ್ತು ನೆಡೋದು ಯಾಕೆಂತ ಹೇಳಿದರೆ, ನಮಗೆ ಕೈಗೆ ರೀಚೇಬಲಲ್ಲಿ ಇರಬೇಕು. ನಾವು ಯಾವಾಗ ಹಣ್ಣಾಯಿತು ಈಗ ಕ್ವಾಲಿಟಿ ಪೇಪರ್ನ ಕುಯ್ಲಿಕ್ಕಾಗುತ್ತೆ ಮತ್ತು ಅದು ಬೇಗ ಈಲ್ಡ್ ಆಗುತ್ತೆ. ಬೇರೆ ನೀವು ಇದು ನಾವು ನೆಲದಲ್ಲಿ ಹಂಬೋ ಬಳ್ಳಿನ ನೆಟ್ಟಾಗ ಸ್ವಲ್ಪ ಫಸಲು ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಹೀಗೆ ಕವರಾಗಿ ಬರುವುದಿಲ್ಲ. ಅದು ತುಂಬ ಸಮಯ ತಗೊಳ್ಳುತ್ತೆ. ನೀವು ನೋಡ್ಬೋದು ಇಲ್ಲೆಲ್ಲ ಇರುವುದೆಲ್ಲ ಇದು ಟರ್ಮಿನಲ್ ಶೂಟ್ಸ್ಗಳೇ. ಇದರಲ್ಲೂ ಕೂಡ ನೆಲದಲ್ಲಿ ಕೂಡ ಬಳ್ಳಿ ಕಾಣ್ಬೋದು. ನೆಲದಲ್ಲಿ ಕೂಡ ಕೊತ್ತುಗಳಿದ್ದಾವೆ. ಹಾಗೆ ನಾವು ಇದು ಕೂಡ ಈ ಕಂಬನೂ ಕೂಡ ನಾವು ಇಲ್ಲೇ ಹತ್ತಿರದಲ್ಲಿಂದ ತಂದು ನೆಟ್ಟ ಒಂದು ಒಣಗಿದ ಮರದ ಕಂಬ. ಇದಕ್ಕೇನು ಕೂಡ ನಾವು ಟರ್ಮಿನಲ್ ಶೂಟ್ಸ್ನ ನೆಟ್ಟಿದ್ದೇವೆ. ಇನ್ನು ನೋಡ್ಬೋದು, ನೆಲ ಹಂತದಲ್ಲಿ ಫಸಲು ಬಂದಿದೆ, ಫಸಲು ಬಿಟ್ಟಿದೆ. ನೆಲ ಹಂತದಲ್ಲಿ ಫಸಲು ಕಾಣ್ಬೋದು. ಹೀಗೆ ನೆಲ ಹಂತದಲ್ಲೇ ಫಸಲಿದೆ. ಇದರಲ್ಲಿ ಆದಿ ಮೆಣಸಿನಲ್ಲಿ ಮತ್ತು ಇಲ್ಲಿಯ ಕಾಡು ತಳಿ ಅಂತ ಏನು ಕರೀತಾರೆ, ಇದು ಆ್ಯಕ್ಚುಲಿ ಇದು ಕಾಡು ತಳಿ ಅಲ್ಲ. ಕಾಡು ತಳಿ ಅಂತ ಏಕೆ ಬೈಫರ್ಫಿಕೇಷನ್ ಮಾಡಿದ್ದಾರೆ ಅಂತ ಹೇಳೋದು ತಿಳಿಯೋದಿಲ್ಲ. ಇದು ಆ್ಯಕ್ಚುಲಿ ಇಲ್ಲಿನ ಒರಿಜಿನಲ್ ಪೆಪ್ಪರ್ಗಳು, ಕಾಡು ತಳಿ ಅಲ್ಲ, ಇಲ್ಲಿನ ರಿಯಲ್ ಪೆಪ್ಪರ್ ಇದು. ಸೊ ಇಲ್ಲಿ ನೋಡ್ಬೋದು, ಇದು ಇಲ್ಲಿನ ಎಲ್ಲ ವೆರೈಟಿಗಳು ಎಕ್ಸೆಪ್ಟ್ ಪನ್ಯೂರ್, ಪೈಪರ್ ನಿಗ್ರಮ್ ಪ್ರಭೇದ. ನಾವು ಯಾವುದೆಲ್ಲ ಬೆಳೆಗಳನ್ನ ಕಾಣ್ತೇವೆ, ಪೈಪರ್ ನಿಗ್ರಮ್ನಲ್ಲಿ ಬೇಕಾದಷ್ಟು ವೆರೈಟಿಗಳಿವೆ. ಪನ್ನೀರಿಂದ ಹಿಡಿದು ಒದ್ರಂಗೊಟ್ಟನ ಅಥವಾ ಕೊಟ್ಟನಾಡನ ಅಥವಾ ಇದು ಅರಿಬಳ್ಳಿ, ಹೀಗೆ ಬೇಕಾದಷ್ಟು ವೆರೈಟಿಗಳು ಪೈಪರ್ ನಿಗ್ರಮ್ನಲ್ಲಿದೆ. ಹೀಗೆ ನಮ್ಮ ಆದಿಬಳ್ಳಿನಲ್ಲೂ ಬೇಕಾದಷ್ಟು ವೆರೈಟಿಗಳಿದ್ದಾವೆ. ಆದರೆ ಯಾವುದೇ ಪ್ರಭೇದಗಳು ಪೈಪರ್ ನಿಗ್ರಮ್ನ ಬಿಟ್ಟು ಯಾವುದೇ ಪ್ರಭೇದಗಳಲ್ಲಿ ಗಂಡು ಹೂವು ಹೆಣ್ಣು ಹೂವು ಇರುತ್ತೆ. ಮತ್ತು ಫಸಲು ಬರೋದು ಹಣ್ಣಾಗಲಿಕ್ಕಿಂತ ಮುಂಚೆ ಹೂವಾಗುತ್ತೆ. ಹೀಗೆ ಈಗ ನೀವು ನೋಡ್ಬೋದು, ಇದು ಹೂ ಆಗ್ತಾ ಇದೆ. ಇವಾಗ ಯಾವುದೇ ಮಳೆ ಇಲ್ಲ ಅಥವಾ ನಾವು ನೀರನ್ನು ಒದಗಿಸಿಲ್ಲ, ಆದ್ರೂ ಕೂಡ ಕ್ರಾಪ್ ಸೆಟ್ಟಿಂಗ್ ಉತ್ತಮವಾಗಿ ಆಗುತ್ತೆ. ಅದರಲ್ಲಿ ಕ್ರಾಪ್ ಸೆಟ್ಟಿಂಗ್ ಮಳೆ ಆಗಲಿಲ್ಲ ಅಥವಾ ನೀರು ಹಾಕಲಿಲ್ಲ ಅಂತ ಹೇಳಿ, ಅಥವಾ ಸ್ವಲ್ಪ ಲೇಟಾಗಿ ಹೂವಾಯಿತು ಅಥವಾ ಸ್ವಲ್ಪ ಅರ್ಲಿ ಹೂವಾಯಿತು ಅಂತ ಹೇಳ್ಕೊಂಡು ಕ್ರಾಪ್ ಸೆಟ್ಟಿಂಗ್ನಲ್ಲಿ ವೇರಿಯೇಷನ್ ಆಗೋದಿಲ್ಲ. ಇದು ನಾವು ಇಲ್ಲಿ ನಮ್ಮ ಫಾರ್ಮ್ನಲ್ಲಿ ಬೆಳೆಯೋ ಒಂದು ವಿಧಾನ. ಕಾಡು ಮರಗಳಿಗೂ ಕೂಡ ಹಾಕ್ತಾ ಇದ್ದೇವೆ. ಕಾಡು ಮರಗಳಿಗೆ ಹೆಚ್ಚಾಗಿ ನಾವು ಗಂಡು ಬಳ್ಳಿಗಳನ್ನ ಹಾಕ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ, ಇದು ಗಂಡು ಬಳ್ಳಿಗಳನ್ನ ಕುಯ್ಯಬೇಕಾಗಿಲ್ಲ. ಎತ್ತರ ಹೋದಾಗ ಅದು ಕುಯ್ಯೋ ಅವಶ್ಯಕತೆ ಇರಲ್ಲ. ಆದ್ದರಿಂದ ನಾವು ಚಿಕ್ಕ ಚಿಕ್ಕ ಮರಗಳಿಗೆ ಮತ್ತು ನಮ್ಮ ಕಾಫಿ ಪ್ಲ್ಯಾಂಟ್ಗಳಿಗೂ ಕೂಡ ನಾವು ಗಿಡಗಳನ್ನು ನೆಡ್ತಾ ಇದ್ದೇವೆ. ಅದರಲ್ಲೂ ಕೂಡ ಹೀಗೇನೆ ಕುಯ್ಲಿಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ಕೊಂಡು ನಾವು ಕಾಫಿ ಎತ್ತರದ ಎತ್ತರನ ಬೆಳೀಲಿಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ನಾವು ಕಾಫಿ ಗಿಡಕ್ಕೆ ಈ ಮೆಣಸನ್ನು ಶೃಂಗಬಳ್ಳಿ ಅಥವಾ ಟರ್ಮಿನಲ್ ಶೂಟ್ಸ್ನ ಹಾಕಿಸಿದ್ದೇವೆ. ಇಲ್ಲಿ ಕೂಡ ಹಾಗೇನೆ ಕಾಫಿ ಗಿಡಗಳನ್ನ 7 ರಿಂದ 8 ಅಡಿ, 9 ಅಡಿ, ಮ್ಯಾಕ್ಸಿಮಮ್ 9 ಅಡಿಯವರೆಗೆ ನಾವು ಬೆಳೀಲಿಕ್ಕೆ ಬಿಟ್ಟಿದ್ದೇವೆ. ಮತ್ತು ಅದರದ್ದು ಕಂಬಚಿದ್ರನ್ನ ಬೆಳೀಲಿಕ್ಕೆ ಬಿಟ್ಟು ಅದನ್ನು ತಲೆನ ಕಟ್ ಮಾಡಿದ್ದೇವೆ. ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ಹಾಗೆಯೇ ಮೆಣಸು ಬಳ್ಳಿಗಳು ಮೇಲೆ ಹಬ್ಬಿ ಪುನಃ ಕೆಳಗೆ ತೂಗ್ತಾ ಇದೆ. ನಾವು ಇದು ಮೇಯ್ನಾಗಿ ನಾವು ನೋಡ್ತಿರೋದು ಅಂತ ಹೇಳಿದ್ರೆ, ಇಲ್ಲಿ ಆ್ಯಕ್ಚುಲಿ ಕಾಫಿ ಬೆಳೆ ಇಲ್ಲಿಗೆ ಸೂಟೇಬಲ್ ಬೆಳೆ ಅಲ್ಲ, ಇಲ್ಲಿಗೆ ಒಗ್ಗಿಕೊಳ್ಳುವಂಥ ಬೆಳೆ ಅಲ್ಲ, ಹೊರಗಡೆಯಿಂದ ಬಂದ ಬೆಳೆಗಳು. ಸೊ ಇಲ್ಲಿಗೆ ಹೋಗ್ಲಿಕ್ಕಿಲ್ಲ. ಅದರಿಂದಾಗಿ ನಾವು ಕಾಫಿನ ರೋಬಸ್ಟ ಕಾಫಿ ಬೆಳಿಬೇಕು ಅಂತ ಹೇಳಿದರೆ ಶೇಡ್ ತುಂಬ ತೆಗಿಬೇಕಾಗಿತ್ತು. ಶೇಡ್ ತೆಗೆದು ನಮಗೆ ಇಷ್ಟ ಇರಲಿಲ್ಲ. ಮತ್ತು ಶೇಡ್ ತೆಗೆದ್ರೆ ನಮ್ಮದೊಂದು ಇಲ್ಲೊಂದು ಪಾರಂಪರಿಕ ಮರ ಇದೆ.
ಅದಕ್ಕೂ ಕೂಡ ಗಾಳಿಯ ಹೊಡೆತ ಜಾಸ್ತಿ ಆಗುವಂತ ಹೇಳ್ಕೊಂಡು ನಾವು ಈ ನಮ್ಮ ಕಲ್ಟಿವೇಷನ್ ಇದನ್ನೆಲ್ಲ ನಾವು ಚೇಂಜ್ ಮಾಡಿದ್ದೇವೆ ಪ್ರಾಕ್ಟೀಸ್ಗಳನ್ನೆಲ್ಲ. ಇಲ್ಲಿ ನೋಡುವ ಈ ಕಾಫಿನಲ್ಲೂ ಹಾಗೆಯೇ ನಾವು ಕುಯ್ಲಿಕ್ಕೆ ಸುಲಭ ಆಗಲಿ ಅಂತ ಹೇಳ್ಕೊಂಡು ಬಿಟ್ಕೊಂಡಿದ್ದೇವೆ. ಇವಾಗ ನೋಡಿ ಕಾಫಿನಲ್ಲಿ ಬೆಳ್ಕೊಂಡಿದ್ದರಿಂದಾಗಿ ನಮಗೆ ಈ ಕ್ವಾಲಿಟಿಯನ್ನು ಪಡ್ಕೊಳ್ಳಿಕ್ಕಾಗುತ್ತೆ. ಹಣ್ಣಾಗಿದೆ, ಯೆಲ್ಲೋ ಕಲರ್ ಇದೆ, ಆರೆಂಜ್ ಕಲರ್ ಇದೆ, ಮತ್ತು ಈ ಕೆಂಪು ಕಲರ್ ಇದೆ. ಸೊ ಇದು ಈ ಥರ ಇಲ್ಲಿ ನಾವು ಈ ಎಲ್ಲೋ ಅರಿಶಿಣ ಅಟ್ಲೀಸ್ಟ್ ಅರಿಶಿಣ ಬಣ್ಣದಕ್ಕೆ ತಿರುಗಿದ ಕೊತ್ತುಗಳನ್ನ ಮಾತ್ರ ನಾವು ಕುಯ್ತೇವೆ. ಇನ್ನು ಬೇರೆ ಮರಗಳಲ್ಲೂ ಇದೇ ಥರನೇ ನಾವು ಹುಡುಕಿ ಕುಯ್ಬೇಕಾಗ್ತದೆ. ನಾವು ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಕಳಪೆ ಮಟ್ಟದ ಕ್ವಾಲಿಟಿಯನ್ನು ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾವು ಪ್ರಪಂಚದ ಅತ್ಯುತ್ತಮ ಕಾಳು ಮೆಣಸುಗಳಲ್ಲಿ ಇದು ಒಂದಾಗಿರೋದಾಗಿ ನಾವು ಕುಯ್ಯುವ ಗುಣಮಟ್ಟವನ್ನು ಮತ್ತು ಇದನ್ನ ಬಿಡಿಸೋತ್ತಿಗೂ ಅಷ್ಟೇ ನಾವು ಪ್ರತಿಯೊಂದು ಕಾಳನ್ನು ಹೀಗೆ ಕೈಯಲ್ಲಿ ಹೀಗೆ ಪ್ರತಿಯೊಂದು ಕಾಳನ್ನು ಕೂಡ ಹೀಗೆ ಕೊತ್ತಿನಿಂದ ಬಿಡಿಸಬೇಕಾಗ್ತದೆ.